ಹಾಕಿನಿ ಮುದ್ರಾ. ಸಿಟ್ಟು ಅನ್ನೋದು ಎಲ್ರಿಗೂ ತುಂಬಾ ಜಾಸ್ತಿ ಬರ್ತಾ ಇರುತ್ತಲ್ವಾ, ಇನ್ನು ತುಂಬಾ ಓವರ್ ಆಗಿ ಸಿಟ್ಟು ತಡ್ಕೊಳ್ಳಕ್ ಆಗದೆ ಇರುವಾಗ ನಮ್ಮ ಮೆದುಳಲ್ಲಿ ಇರುವಂತ ನರ ಬ್ಲಾಕ್ ಆಗ್ಬೋದು, ಬ್ರೈನ್ ಹ್ಯಾಮರೇಜ್ ಅಂತ ಹೇಳ್ತಾರೆ ಅಥವಾ ಸ್ಟ್ರೋಕ್. ಇದನ್ನೆಲ್ಲ ಶಮನಗೊಳಿಸುವಂತ ಮುದ್ರಾ ಹಾಕಿನಿ ಮುದ್ರಾ. ಮಾಡಿದ ತಕ್ಷಣನೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಹಾಗೇನೆ ಆ ಎನರ್ಜಿ ಫ್ಲೋ ಕೂಡ ಗೊತ್ತಾಗುತ್ತೆ. ಹಾಕಿನಿ ಮುದ್ರಾ ಪಂಚತತ್ವನ ಬ್ಯಾಲೆನ್ಸ್ ಮಾಡುತ್ತೆ. ಇಡೀ ಬ್ರಹ್ಮಾಂಡ ಕೂಡ ಪಂಚಭೂತದಿಂದ ಉಂಟಾಗಿರೋದು. ನಾವು ಕೂಡ ಬ್ರಹ್ಮಾಂಡದ ಒಂದು ಕಣ. ಅಲ್ಲಿ ಏನು ನಡೆಯುತ್ತೆ ಅದೇ ನಮ್ಮಲ್ಲೂ ಕೂಡ ನಡೆಯುತ್ತೆ. ಈ ಪಂಚತತ್ವ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಆದಾಗ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಹೊರಗಡೆ ಹೋಗ್ತಾ ಬರುತ್ತೆ. ಉದಾಹರಣೆಗೆ ಈಗ ಮನೇಲಿ ಏನೋ ತುಂಬಾ ಅಸಮಾಧಾನ ಆಗ್ತಾ ಇರುತ್ತೆ, ಸಿಟ್ಟು ಅನ್ನೋದು ಎಲ್ರಿಗೂ ತುಂಬಾ ಜಾಸ್ತಿ ಬರ್ತಾ ಇರುತ್ತಲ್ವಾ. ಸೊ ಅದರಿಂದ ಎಷ್ಟು ಅನಾಹುತ ಆಗುತ್ತೆ ಅಂದ್ರೆ ಆ ಟೈಮಲ್ಲಿ BP-ನೂ ರೈಸ್ ಆಗಿರುತ್ತೆ. ಇನ್ನು ತುಂಬಾ ಓವರ್ ಆಗಿ ಸಿಟ್ಟು ತಡ್ಕೊಳ್ಳಕ್ ಆಗದೆ ಇರುವಾಗ ನಮ್ಮ ಮೆದುಳಲ್ಲಿ ಇರುವಂತ ನರ ಬ್ಲಾಕ್ ಆಗ್ಬೋದು ಅಥವಾ ಹ್ಯಾಮರೇಜ್ ಅಂತ ಹೇಳ್ತಾರೆ, ಅಂದ್ರೆ ಒಡೆದು ಹೋಗ್ಬೋದು. ಆಗ ಉಂಟಾಗುವಂತದ್ದು ಬ್ರೈನ್ ಹ್ಯಾಮರೇಜ್ ಅಂತ ಹೇಳ್ತಾರೆ ಅಥವಾ ಸ್ಟ್ರೋಕ್. ಅಲ್ಲಿವರೆಗೂ ಕಾರಣ ಯಾರು? ನಾವೇನೆ. ನಾವು ಆ ಕ್ರೋಧಕ್ಕೆ ಒಳಗಾಗ್ತಾ ಹೋಗ್ತೀವಿ, ಆಗೆಲ್ಲ ಇಂಥ ತೊಂದರೆಗಳು ಉಂಟಾಗ್ತಾ ಹೋಗೋದು. ಇದನ್ನೆಲ್ಲ ಶಮನಗೊಳಿಸುವಂತ ಮುದ್ರಾ ಹಾಕಿನಿ ಮುದ್ರಾ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ನೋಡ್ತಾ ಹೋಗಿ ಹೇಗೆ ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ, ದೇಹ ಮತ್ತು ಮನಸ್ಸು ಯಾವ ತರ ಕಾಮ್ ಆಗ್ತಾ ಹೋಗುತ್ತೆ, ಆ ಶಾಂತತೆ ಉಂಟಾಗುತ್ತೆ ಅನ್ನೋದನ್ನ ನೀವು ಮಾಡಿದ ತಕ್ಷಣನೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೇನೆ ಆ ಎನರ್ಜಿ ಫ್ಲೋ ಕೂಡ ಗೊತ್ತಾಗುತ್ತೆ. ಈ ತರ ಇಟ್ಕೊಂಡು ಕೂತ್ಕೋಬೇಕು. ಇಲ್ಲಿ ಕೈ ನಮ್ಮ ದೇಹಕ್ಕೆ ಟಚ್ ಆಗಿರಬಾರ್ದು, ಸ್ವಲ್ಪ ದೂರದಲ್ಲಿ ಈ ತರ ಇಟ್ಕೊಂಡು ಡೀಪ್ ಆಗಿ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಬರ್ಬೇಕು. ಆಗ ನಿಮ್ಗೆ ಕರೆಕ್ಟ್ ಆಗಿ ಎನರ್ಜಿ ಫ್ಲೋ ಗೊತ್ತಾಗ್ತಾ ಹೋಗುತ್ತೆ. ಈವನ್ ಬೆರಳು ತುದಿಗಳಲ್ಲಿ ಕೂಡ ಆ ಸೆನ್ಸೇಷನ್, ಎನರ್ಜಿದು ಸೆನ್ಸೇಷನ್ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಕೂಡ ನೀವು ಫೀಲ್ ಮಾಡಬೇಕು.